ಈ ನಾಲ್ವಡಿ ಪರ್ವ ಅನ್ನೋದೇನಿದೆ ಅದು ನಮ್ಮ ಕನ್ನಡದ ಕನ್ನಡಿಯ ಅಥವಾ ಇಡೀ ಮೈಸೂರಿನ ಮನೆದೇವರ ಹಬ್ಬ ಅಂತಲೇ ಅನ್ಬೋದು. ಕಾರ್ಯಕ್ರಮದ ವಿಚಾರ, ಈ ವರ್ಷದ ವಿಚಾರ ಹೇಳಬೇಕು ಅಂದರೆ ನಾಲ್ವಡಿ ಪರಂಪರೆ ಯುಗೋತ್ತರ ಪ್ರೇರಣೆ ಅನ್ನೋದು. ಅಂದರೆ ಈಸಿಯಾಗಿ ಅರ್ಥ ಆಗೋ ಥರ ಹೇಳಬೇಕು ಅಂದರೆ ನಾಲ್ವಡಿ ಲೆಗೆಸಿ ಇನ್ಸ್ಪೈರಿಂಗ್ ಸೆಂಚುರೀಸ್ ಅನ್ನೋ ಥರ. ಹೇಗೆ ನಾಲ್ವಡಿಯವರು ತಮ್ಮ ಕೊಡುಗೆಯನ್ನು ಅಂದಿನ ಕಾಲದಲ್ಲಿ ಕೊಟ್ಟಿದ್ದು ಇವತ್ತಿಗೂ ನಮಗೆ ಅದು ಆದರ್ಶವಾಗಿ ಬರ್ತಿದೆಯೋ ಆ ವಿಚಾರಗಳನ್ನು ತಗೊಂಡು ಈ ಶತಮಾನಕ್ಕೆ ಅಥವಾ ಈ ಯುಗಕ್ಕೆ ಅದನ್ನು ಪರಿಚಯಿಸುವಂತಹ ಎಲ್ಲ ಪ್ರಯತ್ನವನ್ನು ನಾವು ನಮ್ಮ ನಾಲ್ವಡಿ ಪರ್ವದ ಕಡೆಯಿಂದ ಮಾಡ್ತಿದ್ದೀವಿ. ಇನ್ನು ನಾಲ್ವಡಿ ಪರ್ವದ ಬಗ್ಗೆ ಕೇಳೋದಾದರೆ ಅದು ಜೂನ್ ತಿಂಗಳು ಪೂರ್ತಿ ನಡೆಯುವಂತಹ ಒಂದು ದೊಡ್ಡ ಕಾರ್ಯಕ್ರಮ. ನಾಲ್ವಡಿಯವರ ಕೊಡುಗೆ ಕೊಟ್ಟಂತಹ ಎಲ್ಲ ಕ್ಷೇತ್ರಗಳು, ಉದಾಹರಣೆಗೆ ವೈದ್ಯಕೀಯ ಕ್ಷೇತ್ರ ಇರ್ಬೋದು, ಶೈಕ್ಷಣಿಕ ಕ್ಷೇತ್ರ ಇರ್ಬೋದು, ಅಥವಾ ಪಾರಂಪರೆಗಿರ್ಬೋದು, ಸಂಸ್ಕೃತಿಗಿರ್ಬೋದು, ಕಲೆ, ಇತಿಹಾಸ, ಪರಂಪರೆ ಎಲ್ಲವನ್ನು ಒಳಗೊಂಡಂತಹ ಒಂದು ಸಂಪೂರ್ಣವಾದ ಒಂದು ಕಾರ್ಯಕ್ರಮ ಈ ನಾಲ್ವಡಿ ಪರ್ವ. ಇವತ್ತು ನಮಗೆ ಉದ್ಘಾಟಕರಾಗಿ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರು, ನಮ್ಮ ಮೈಸೂರಿನ ಮಹಾರಾಜರು ಬಂದಿದ್ದರು. ಅದರ ಜೊತೆಗೆ ಇವತ್ತು ಮುಖ್ಯ ಅತಿಥಿಗಳಾಗಿ ಧರ್ಮೇಂದ್ರ ಅವರು, ನಮ್ಮ ರಂಜಿನಿ ರಾಘವನ್ ಅವರು, ಮತ್ತು ನಮ್ಮ ಮಹಾರಾಣಿ ಮಹಿಳಾ ಕಾಲೇಜಿನ ಪ್ರಿನ್ಸಿಪಲ್ ಆದಂತಹ MS ಅನಿತಾ ಮೇಡಮ್ ಅವರು ಬಂದಿದ್ದಾರೆ. ಅದೇ ಈಗಾಗಲೇ ಹೇಳ್ದಂಗೆ ಎಲ್ಲ ಕ್ಷೇತ್ರಗಳಲ್ಲಿ ಅಂತ ಬಂದಾಗ ವೈದ್ಯಕೀಯ ಕ್ಷೇತ್ರದಲ್ಲಿ ನಾವು ಉಚಿತ ಆರೋಗ್ಯ ಶಿಬಿರಗಳು ಮತ್ತು ಬ್ಲಡ್ ಡೊನೇಷನ್ ಕ್ಯಾಂಪ್, ಹಾಗೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಈ ಬಾರಿ ವಿಶೇಷವಾಗಿ ನಾವು ಶಾಲಾ ಕಾಲೇಜುಗಳನ್ನು ಇಟ್ಕೊಂಡು ಶಾಲೆಯ ಮಕ್ಕಳಿಗೆ ಮತ್ತು ಕಾಲೇಜಿನ ಮಕ್ಕಳಿಗೆ ನಾಲ್ವಡಿಯವರ ಕುರಿತು ತಿಳಿಸ್ಕೊಡುವಂಥದ್ದಿರ್ಬೋದು, ಸ್ವಚ್ಛತಾ ಆಂದೋಲನಗಳು, ಗಿಡ ನೆಡುವಂಥ ಕಾರ್ಯಕ್ರಮಗಳು. ಈ ಬಾರಿ ವಿಶೇಷವಾಗಿ ನಮ್ಮ ಸಸಿ ನೆಡುವ ಕಾರ್ಯಕ್ರಮ ಏನಿದೆ ಅದನ್ನು ನಾವು ರಾಜ್ಯಾದ್ಯಂತ ತಗೊಂಡೋಗಿ 1000ಕ್ಕೂ ಹೆಚ್ಚು ಗಿಡಗಳನ್ನು ನೆಡುವಂತಹ ಒಂದು ಕಾರ್ಯಕ್ರಮ, ಒಂದು ಗುರಿಯನ್ನು ಹೊಂದಿಕೊಂಡು ನಾವು ಈ ಸಲ ಅದನ್ನು ಮಾಡ್ತಾಯಿದ್ದೀವಿ. ನಾಲ್ವಡಿ ಅನ್ನೋದು ಕೇವಲ ಒಂದು ಹೆಸರಲ್ಲ, ಅದು ಒಬ್ಬರು ನಾಲ್ವಡಿ ಅನ್ನೋರು ಒಬ್ಬರು ವ್ಯಕ್ತಿ ಆಗಿದ್ದರೂ ಕೂಡ ಅವರಿಗೊಂದು ವ್ಯಕ್ತಿತ್ವ ಏನಿತ್ತು, ಎರಡಕ್ಕೂ ತೂಕವನ್ನು ಕೊಡುವಂತಹ ಒಬ್ಬರು ಯಾರಾದರೂ ಈ ಶತಮಾನದಲ್ಲಿ ಯಾರಾದರೂ ಇದ್ದರೆ ಅದು ನಾಲ್ವಡಿಯವರು. ಪ್ರೇರಣೆ ಅಂತ ಹುಡುಕುವಾಗ ಅದು ವಿಶೇಷವಾಗಿ ಮೈಸೂರಲ್ಲಿ ನಾಲ್ವಡಿಯವರಿಗಿನ್ನ ದೊಡ್ಡ ಪ್ರೇರಣೆ ಬೇರೆ ಯಾರೂ ಸಿಗೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತೀನಿ ನಾನು. ಯುಗ ಕಳೆದರೂ ಒಂದು ಕಡೆ ಹೇಳ್ತಾರೆ, ನಾಲ್ವಡಿಯವರ ಹೆಸರು ನಮ್ಮ ನಾಲ್ಗೆಯಲ್ಲಿ ಆಡಬೇಕು ಅಂದರೆ ನಾವು ಎಷ್ಟೋ ಜನ್ಮಗಳ ಪುಣ್ಯ ಮಾಡಿರ್ಬೇಕಂತ. ಅಂಥ ಒಂದು ಪುಣ್ಯ ನಾಲ್ವಡಿಯವರನ್ನ ನೆನೆದು ನಾವು ಕೃತಜ್ಞರಾಗೋದು. ಆ ಒಂದು ವಿಚಾರನ ನಾನು ಈ ಯುಗಕ್ಕೆ ಅಂದರೆ ಈ ಶತಮಾನಕ್ಕೆ ನಾವು ಅದನ್ನು ಪರಿಚಯಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೇವೆ. ಅದೇ ಕಾರ್ಯಕ್ರಮ ಯಾವಾಗ ಯಶಸ್ವಿ ಆಗುತ್ತೆ ಅಂದರೆ ಮೈಸೂರಿನವರಾಗಿರ್ಬೋದು, ಕರ್ನಾಟಕದವರಾಗಿರ್ಬೋದು ನಮ್ಮ ಜೊತೆ ಬಂದು ಕೈ ಜೋಡಿಸಿದಾಗ ಮಾತ್ರ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗುತ್ತೆ. ನಿಮ್ಮ ಬೆಂಬಲ, ಪ್ರೋತ್ಸಾಹವನ್ನು ಯಾವ ರೀತಿಲಾಗುತ್ತೋ ಆ ರೀತಿ ನಾವು ಅದನ್ನು ನಿಮ್ಮನ್ನು ಆಹ್ವಾನಿಸ್ತಿದ್ದೀವಿ ಕೂಡ, ಹಾಗೆ ಅದನ್ನು ಕೋರ್ತಿದ್ದೀವಿ ಕೂಡ. ಆ ಆಶಯದೊಂದಿಗೆ ಈ ನಾಲ್ವಡಿ ಪರ್ವವನ್ನು ನಾವು ನಿಮ್ಮೊಂದಿಗೆ ಇವತ್ತು ಬಿಡುಗಡೆ ಮಾಡಿ ಉದ್ಘಾಟನೆ ಮಾಡಿ ನಿಮ್ಮೊಂದಿಗೆ ಹಂಚ್ಕೋತಾ ಇದ್ದೀವಿ. ಹಾಗೆ ಈ ನಾಲ್ವಡಿ ಪರ್ವದ ಎಲ್ಲ ಅಪ್ಡೇಟ್ಗಳು ಪ್ರಜಾನುಡಿ ಮೂಲಕ ನಿಮ್ಮನ್ನೆಲ್ಲ ತಲುಪುತ್ತೆ. ಅದನ್ನು ಬಳಸ್ಕೊಳ್ಳಿ, ಎಲ್ಲ ಅಪ್ಡೇಟ್ಗಳನ್ನು ಫಾಲೋ ಮಾಡಿ ನಮ್ಮೊಂದಿಗೆ ಭಾಗವಹಿಸಿ ಅಂತ ನಾವು ವಿನಂತಿಸ್ಕೊಳ್ತೀವಿ. ನಮಸ್ಕಾರ.